ವಿಶೇಷವಾಗಿ. ಆದರೆ ಎಲ್ಲದಕ್ಕೂ ಪ್ರಧಾನವಾಗಿ ಈ ಎಲ್ಲ ಸೌಭಾಗ್ಯ ಮಹಾಲಕ್ಷ್ಮೀ ದೇವಿಗೆ ಬರುವುದಕ್ಕೆ ಕಾರಣವೇ ಭಗವಂತನ ಪತ್ನಿಯಾಗಿ ಅನಾದಿ ಕಾಲದಿಂದ ಭಗವಂತನ ಜೊತೆಗೆ ನಿತ್ಯಾಭಿಯೋಗಿನಿಯಾಗಿರೋದೇ ಆ ಮಹಾಲಕ್ಷ್ಮೀ ದೇವಿಯ ದೊಡ್ಡ ಸೌಭಾಗ್ಯ. ಅದೇ ಎಲ್ಲ ವಿಧವಾದ ಶಕ್ತಿ ಸಾಮರ್ಥ್ಯಗಳನ್ನು ಅವಳು ಪಡೆದುಕೊಳ್ಳುವುದಕ್ಕೆ ಕಾರಣ. ಆದ್ದರಿಂದ ವಾಸುದೇವ ಪತ್ನಿ ಇಂದಿರಾಯೈ ನಮಃ. ಮುಂದೆ ಶ್ರೀಮದಾಚಾರ್ಯರು ಮೊದಲನೆಯ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಜಾಂಬೂನ ಅಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣ ಮಂಜೀರ ಸಂವೀತ ಮಾರೂಢಂ ಜಗದಂಬಯ. ಆ ಪರಮಾತ್ಮನ ನಿತಂಬವನ್ನ, ಟೊಂಕ ಇವುಗಳನ್ನ ನಾವು ಚಿಂತನೆ ಮಾಡಬೇಕು. ಟೊಂಕ, ತೊಡೆ, ಅದನ್ನು ಏರಿ ಕುಳಿತು ಮಹಾಲಕ್ಷ್ಮಿ ಅಲ್ಲಿ ಶೋಭಿಸ್ತಾ ಇದ್ದಾಳೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಜಗದಂಬಯ, ಜಗತ್ತಿನ ತಾಯಿ. ತನ್ನ ತೊಡೆಯ ಮೇಲೆ ಪರಮಾತ್ಮ ಮಹಾಲಕ್ಷ್ಮಿಯನ್ನು ಕೂಡಿಸಿಕೊಳ್ತಾನೆ ಅಂತಾಗಬೇಕಾದರೆ ಸಾಮಾನ್ಯವಾಗಿ ಅತ್ಯಂತ ಹೊಸದಾಗಿ ಮದುವೆಯಾದಂತಹ ದಂಪತಿಗಳಾಗಿದ್ದರೆ ಹೊಸದಾಗಿ ಮದುವೆಯಾದ ಹೆಂಡತಿಯನ್ನು, ಯುವತಿಯನ್ನು ಒಬ್ಬ ಯುವಕನಾದಂತಹ ಗಂಡ ತೊಡೆಯ ಮೇಲೆ ಕೂಡಿಸಿಕೊಳ್ಳಬಹುದು. ಒಂದು ಮಗು ಆಯಿತು, 2 ಆಯಿತು, 3 ಆಯಿತು, 4-8 ಮಕ್ಕಳುಗಳಾದರು ಅಂದರೆ ಆಮೇಲೆ ವಯಸ್ಸಾಗಿ ಹೋಗಿರ್ತದೆ, ಯಾರು ತೊಡೆಯ ಮೇಲೆ ಕೂಡಿಸಿಕೊಳ್ತಾರೆ? ಆದರೆ ಜಗದಂಬಯ ಒಂದಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, ಎಷ್ಟು ಹೇಳೋದು? ಅನಂತ ಅನಂತ ಜೀವರಾಶಿಗಳಿಗೆ ತಾಯಿಯಾಗಿ, ಇಡೀ ವಿಶ್ವದ ಜನನಿಯಾಗಿ ಮಹಾಲಕ್ಷ್ಮಿ ಇದ್ದರೂ ಕೂಡ ಇನ್ನೂ ದೇವರು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಮಹಾಲಕ್ಷ್ಮಿಯನ್ನ. ಅಂದ್ರೆ ಅವಳಲ್ಲಿ ಎಂತಹ ತಾರುಣ್ಯ, ಎಂತಹ ಸೌಂದರ್ಯ, ಎಂತಹ ಅದ್ಭುತವಾದ ಶಕ್ತಿ ಇದೆ, ಅದನ್ನು ದೇವರೇ ಕೊಟ್ಟಿದ್ದಾನೆ ಅನ್ನುವುದನ್ನು ಸೂಚನೆ ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಲಕ್ಷ್ಮೀದೇವಿಯಿಂದ ಆರೂಢವಾದ ಪರಮಾತ್ಮನ ತೊಡೆ ಅಂತ ಹೀಗೆ ಹೇಳದೆ ಜಗದಂಬಯ ಅಂತ, ಇಡೀ ಜಗತ್ತಿನ ಅಂಬಾ ತಾಯಿ ಅಂತನಿಸಿಕೊಂಡರೂ ಕೂಡ ಮಹಾಲಕ್ಷ್ಮೀ ದೇವಿ ಅವಳನ್ನು